ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ಶ್ರೀರಾಮನವಮಿಯ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಭಾನುವಾರದ ಮಿನಿ ವ್ಲಾಗ್. ಸೊ ಸಂಡೇ ಆದರೆ ನನ್ನ ಕೆಲಸ ಇರುತ್ತೆ, ಗಿಡಗಳಿಗೆ ನೀರು ಹಾಕೋದು, ಬಾಗಿಲಿಗೆ ತೊಳೆಯೋದು. ಸೊ ನನ್ನ ಸಿಸ್ಟರು ಅವತ್ತಿರಲಿಲ್ಲ, ಸೊ ನನ್ನದೇ ಫುಲ್ ಕೆಲಸ ಇತ್ತು. ಮಾರ್ನಿಂಗ್ ಎದ್ದಿದ ತಕ್ಷಣವೇ ಗಿಡಕ್ಕೆಲ್ಲ ನೀರು ಹಾಕಿ ಬಾಗಿಲೆಲ್ಲ ತೊಳೆದು ಮೇಲ್ಗಡೆಯಿಂದ ಗುಡಿಸಿ ಒರೆಸ್ಬೇಕು. ಒಂದು ಕಡೆಯಿಂದ ಕಂಪ್ಲೀಟಾಗಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡೆ. ಸೊ ಎಲ್ಲರ ಮನೇಲೂ ಸೇಮ್ ಹ್ಯಾಸ್ ಇಟ್ ಈಸ್ ಕೆಲಸ ಇದೇ ಇರುತ್ತೆ ಅಂತ ಅಂದ್ಕೊತೀನಿ. ಅದಾದಮೇಲೆ ನನ್ನ ಫೇವ್ರೆಟ್ ಒಂದು ಕೆಲಸ ಏನಂದರೆ ರಂಗೋಲಿ ಹಾಕೋದು. ನನಗೆ ತಮಿಳವರು ಹಾಕುವಂಥ ಕೋಲಮ್ ಅಂದರೆ ತುಂಬಾ ಇಷ್ಟ. ಸೊ ಅದೇ ಟೈಪಲ್ಲೇ ಒಂದು ಫೋನಲ್ಲಿ ನೋಡ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ನಾನು ಮೇಲೋದೆ. ಮೇಲೋಗಿ ಗೊತ್ತಲ್ಲ, ತಿರ್ಗಾ ಮೇಲ್ಗಡೆ ಗುಡಿಸೋದು ಒರೆಸೋದು ಎಲ್ಲ ಇರುತ್ತೆ. ಸೊ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಮಾಡಿ ಮೇಲೆ ಬಂದು ಮೇಲ್ಗಡೆ ಎಲ್ಲ ಗುಡಿಸಿ ಒರೆಸ್ದೆ. ಸೊ ನಾನು ಕೆಲಸ ಜಾಸ್ತಿ ಇರೋದ್ರಿಂದ ನಮ್ಮ ಅತ್ತೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರು. ಅವರು ದೇವ್ರ ಮನೆ ಎಲ್ಲ ಕೆಲಸ ಎಲ್ಲ ಅವ್ರು ಮಾಡಿಕೊಂಡ್ರು. ಅವ್ರು ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ಅವ್ರು ರೆಡಿ ಮಾಡ್ಕೊತಾಯಿದ್ರು. ಸೊ ನಾನೆಲ್ಲ ಮನೆಯದು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ಕೆಲಸನ. ಪೂಜಾ ರೂಮಲ್ಲಿ ಪೂಜಾ ನೋಡ್ತಾ ಇದ್ದೀರಲ್ಲ, ಪೂಜಾ ರೆಡಿ, ಮನೆ ರೆಡಿ ಆಗ್ತಾಯಿದೆ, ನಮ್ಮ ಅತ್ತೆಯವ್ರು ರೆಡಿ ಮಾಡ್ತಾಯಿದ್ದಾರೆ. ಇದಾದಮೇಲೆ ನಾನು ಗುಡಿಸಿ ಒರೆಸಿ ಹಾಕ್ಬಿಟ್ಟು ಕೆಳಗಡೆ ಹೋದೆ. ಹಾಯ್ ನಮ್ಮ ಡಾರ್ಲಿಂಗ್ ಇದು ಆಯಿತು ಅಂತ ಕೆಳಗಡೆ ಇಳಿದೋದೆ. ನಮ್ಮ ಪ್ರೀತಿಗೆ ಊಟ ಹಾಕಬೇಕಾಗಿತ್ತು, ಅವನಿಗೂ ಊಟ ಹಾಕ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋದೆ. ಅವನಿಗೆ ಪಾಪ ತುಂಬಾ ಬಿಸಿಲು ಹೊಡಿತಾ ಇತ್ತು, ನೆರಳು ಇನ್ನೂ ಬಂದಿರಲಿಲ್ಲ. ನೋಡೋಕ್ಕೆ ಮಾತ್ರ ಪಾಪ ಅಂತ ಇದ್ದಾನೆ, ಸಿಕ್ಕಾಪಟ್ಟೆ ಹಾರರಿ ನನ್ನ ಮಗ, ಅಷ್ಟೇ ಟೆರರು. ಅವ್ನಿಗೆ ಊಟ ಹಾಕ್ಬಿಟ್ಟು ಹೊರಟೆ. ಊಟ ಹಾಕಿಬಿಟ್ಟು ಹೊರಟು ಅಲ್ಲಿಂದ ಕೆಳಗಡೆ ಒಂದು ರೂಮ್ ಇದೆ, ಆಫೀಸ್ ರೂಮ್ ಥರ, ಅಲ್ಲೂ ಕ್ಲೀನ್ ಮಾಡಬೇಕಾಗಿತ್ತು. ಅಲ್ಲೂ ಕೂಡ ಮಾಪ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ನಾನು ಮೇಲೆ ಹೊರಟೆ. ಹಬ್ಬ ಅಂದಮೇಲೆ ಎಲ್ಲರ ಮನೇಲೂ ಇದೇ ಇರುತ್ತೆ, ಕ್ಲೀನ್ ಮಾಡು, ಗುಡಿಸು, ಒರೆಸು, ಪಾತ್ರೆ ತೊಳಿ. ನಿಜವಾಗ್ಲೂ ನಮ್ಮ ಹೆಣ್ಮಕ್ಳಂದರೆ ಗ್ರೇಟೇ. ಏನಕ್ಕಂದರೆ ನಾವು ಹೊರಗಡೆ ದುಡಿಯೋಕ್ಕೂ ಸಹಿ, ಮನೇಲಿರೋಕ್ಕೂ ಸಹಿ, ಎಲ್ಲದಕ್ಕೂ ನಾವು ಸಹಿ. ಆದರೆ ಗಂಡಸ್ರ ಕೈಲಿ ಈ ಥರ ಆಗೋಲ್ಲ. ಈ ಥರ ಎಲ್ಲನೂ ಮಾಡಿಕೊಂಡು ಅವ್ರು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ. ಕೆಲವರಲ್ಲಿ ಯಾರೋ ಒಬ್ಬರು ಇರ್ಬೋದು, ಬಟ್ ನಮ್ಮ ಥರ ಹೆಂಗಸ್ರು ಕೈಲಿ ಯಾರು ಈ ಥರ ನಮ್ಮ ಲೇಡೀಸ್ ಥರ ಯಾರೂ ಸ್ಟ್ರಾಂಗಾಗಿರೋಕ್ಕೆ ಸ್ಟಾರ್ಟ್ ಮಾಡೋಲ್ಲ. ಸೊ ಆಯಿತು ಅಂತ ಇಲ್ಲೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮೇಲೆ ಹೋಗೋಣ ಅಂತ ಹೊರಟೆ. ನಮಗೆ ಹಬ್ಬ ಹರಿದಿನ ಬಂದ್ರಂತೂ ಒಂಥರ ಏನೋ ಒಂದು ಸಡಗರ. ಕೆಲಸ ಮಾಡೋದೊಂದು ರಿಸ್ಕ್ ಅನ್ನೋದಿರುತ್ತೆ, ಆದರೆ ಇದು ನಮ್ಮದು ಹಬ್ಬ ಅಂತ ಅಲ್ಲ, ಎವ್ರಿಡೇ ನಮ್ಮದು ಆ್ಯಕ್ಟಿವಿಟಿ ಇರುತ್ತೆ. ಅದೆಲ್ಲ ಮುಗಿಸ್ಬಿಟ್ಟು ಮೇಲ್ಗಡೆ ಬಂದೆ. ನಮ್ಮ ಅತ್ತೆ ಫುಲ್ ಎಲ್ಲ ರೆಡಿ ಮಾಡಿಟ್ಟಿದ್ರು ದೇವ್ರ ಮನೇನ. ಟಿಫನ್ ಬೇರೆ ಟೈಮ್ ಆಗೋಗ್ಬಿಟ್ಟಿತ್ತು, 9 ಟಿಫನ್ ಮಾಡೋಣ ಅಂತ ಹೋದೆ. ತುಂಬಾ ಹಸಿವಾಗ್ತಾಯಿತ್ತು, 9 ಗಂಟೆ ಆಗಿತ್ತು. ಅದಕ್ಕೆ ಏನು ಮಾಡಿದೆ, ವುಮೆನ್ ಹಾರ್ಲಿಕ್ಸ್ ಕುಡಿದ್ಬಿಡೋಣ, ಕೂತ್ಕೊಂಡು ಕುಡಿಯೋಕ್ಕೆ ಟೈಮ್ ಇಲ್ಲ. ಸೊ ಹಂಗೆ ಟಿಫನ್ ಮಾಡ್ಕೊಂಡೆ ಕುಡಿಯೋಣ ಅಂದ್ಬಿಟ್ಟು ಕ್ಯಾರೆಟ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಕ್ಯಾರೆಟ್ ರೈಸ್ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ರೈಸ್ಗೆಲ್ಲ ಕ್ಯಾರೆಟ್ ಹೆಚ್ಕೊಂಡು ಆನಿಯನ್ ಎಲ್ಲ ಹೆಚ್ಕೊಂಡು ಕುಕ್ಕರ್ ಇಟ್ಬಿಟ್ಟು ರೆಡಿ ಮಾಡಿಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇ ಮಾಡೋದ್ರಿಂದ ಸೊ ನನ್ನ ಕೆಲಸ ಬೇಗನೆ ಆಗುತ್ತೆ. ಆಯಿತು ಅಂದ್ಬಿಟ್ಟು ಕುಕ್ಕರ್ ಇಟ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಕೆಲಸಗಳನ್ನೆಲ್ಲ. ನಾವು ಕ್ಯಾರೆಟ್ ರೈಸ್ಗೆ ಚಟ್ನಿ ಕಾಂಬಿನೇಷನ್ ಆಗಿ ನಾನು ಮಾಡ್ತೀನಿ. ಸೊ ಪಟಾಟೊ ಗ್ರೇವಿ ಕೂಡ ಮಾಡ್ಬೋದು, ನಾವು ಯಾವಾಗಲೂ ಚಟ್ನಿನೇ ಮಾಡ್ತೀವಿ, ಇದನ್ನೇ ಇಷ್ಟಪಡ್ತಾರೆ. ಕ್ಯಾರೆಟ್ ರೈಸ್ ಮೋಸ್ಟ್ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟ್ ಬ್ರೇಕ್ಫಾಸ್ಟ್ ಆಗಿದೆ. ಮತ್ತು ಕ್ಯಾರೆಟ್ ರೈಸ್ ತಿನ್ನೋದ್ರಿಂದ ತುಂಬಾ ಹೆಲ್ತಿ ಕೂಡ ಆಗಿರುತ್ತೆ. ಕ್ಯಾರೆಟ್ ರೈಸ್ಗೆ ಗೀ ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ. ಸೊ ನಮ್ಮ ಮನೇಲಿ ಬಟರ್ ಇತ್ತು, ಸೊ ಬಟರ್ನ ಹಾಕಿದೆ ಗೀ ಬದಲು. ಫೈನಲ್ ಟಚ್ ಬಟರ್ ಹಾಕಿಬಿಟ್ಟು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿದೆ. ಒಂದು ಕೂಗಿಸಿದ್ರೆ ಸಾಕು, ಕ್ಯಾರೆಟ್ ರೈಸ್ ರೆಡಿ ಇರುತ್ತೆ. ಇದ್ರ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ ನೋಡಬೇಕು ಅನ್ನೋರು. ಅದಾಗ ಒಂದು ಸ್ವಲ್ಪ ಹೊತ್ತಿಗೆ ಕ್ಯಾರೆಟ್ ರೈಸ್ ರೆಡಿ ಆಯಿತು. ನಾನು ಸ್ನಾನ ಮಾಡಿರಲಿಲ್ಲ, ಸೊ ನಮ್ಮ ಅತ್ತೆನೇ ಎಲ್ಲ ಪ್ರಸಾದಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಕೋಸಂಬರಿ, ಮಜ್ಜಿಗೆ, ಪಾನಕ. ಅದನ್ನು ನಾನು ಮಾಡಿರಲಿಲ್ಲ, ಅವರೇ ರೆಡಿ ಮಾಡ್ಕೊಂಡಿದ್ರು. ಸೊ ಬಿಸಿ ಬಿಸಿ ಕ್ಯಾರೆಟ್ ರೈಸ್ ರೆಡಿ, ಅದಕ್ಕೆ ಚಟ್ನಿ ಕೂಡ ರೆಡಿ, ಮತ್ತು ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲನೂ ರೆಡಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ಕೊತ ಎಲ್ಲರಿಗೂ ಶುಭವಾಗಲಿ. ಬಾಯ್ ಬಾಯ್.